ಕೇಂದ್ರ ಮುಂಗಡಪತ್ರ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಕಾರಕ್ಕೆ ಒತ್ತು ನೀಡಿದೆ ಎಂದು ಬಿಜೆಪಿಯ ಹಿರಿಯ ನಾಯಕ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಉದ್ಯೋಗ, ಕೃಷಿ ಮತ್ತು ಮಧ್ಯಮ ವರ್ಗದ ಸಬಲೀಕರಣಕ್ಕೆ ಆದ್ಯತೆ ನೀಡಿದೆ. ರಾಜ್ಯಕ್ಕೆ 1.4 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಸೆಮಿಕಂಡಕ್ಟರ್ ಮತ್ತು ಬಯೋಫಾರ್ಮಾ ಕ್ಷೇತ್ರಗಳಿಗೆ ಬಲ ತುಂಬಲಾಗಿದೆ. ಬ್ಯಾಂಕಿಂಗ್ ಸುಧಾರಣೆ ಹಾಗೂ ಔಷಧಗಳ ಮೇಲೆ ತೆರಿಗೆ ವಿನಾಯಿತಿ ನೀಡಿರುವುದು ಸ್ವಾಗತಾರ್ಹ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡಲಿದೆ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿರ್ವಹಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಹೈಯೆಸ್ಟ್ ನಮ್ಮ ಪ್ರಿಫರ್ಡ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ನಂಬರ್ 1 ಪ್ರಿಫರ್ಡ್ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಹೈ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನಾದ್ರು ಬಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಎಲೆಕ್ಟ್ರಾನಿಕ್ಸ್ನಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ. ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೀವಿ. ಸ್ಟೀಲಲ್ಲೂ ಇದ್ದೀವಿ, ಸಿಮೆಂಟಲ್ಲಿದ್ದೀವಿ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರಲ್ಲಿದ್ದೀವಿ. ಬೇರೆ ಬೇರೆ ರಾಜ್ಯನೂ ತೊಗೊಳ್ಳೋಂಥದ್ದಿದೆ. ಕೈಗಾರಿಕೆಯಲ್ಲಿ ಇವತ್ತಿಗೂ ನಾವು ಬೇರೆ ಬೇರೆ ಕಡೆಯೂ ಇವತ್ತು ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ನಾವು ಬೇಡಿಕೆಯನ್ನು ಪೂರೈಸಲಿಕ್ಕಾಗಲ್ಲ. ಅಷ್ಟು ಬೇಡಿಕೆ ಇರ್ತದೆ ಜಮೀನುಗಳದ್ದು. ಜಮೀನು ಒಂದು ಕಡೆ ನಾವು ಕೈಗಾರಿಕೆ ವಲಯಗಳನ್ನು ಮಾಡಬೇಕು ಅಂತ ನಾವು ಒಂದು ಕಡೆ ಒತ್ತಾಯ ಇದೆ. ಇರೋರು ಬರೋರೆಲ್ಲ ಫಸ್ಟು ಬಂದಿದ ತಕ್ಷಣ ಚಾಯ್ಸ್ ಎಲ್ಲಿಗೆ ಅಂದರೆ ಬೆಂಗಳೂರು ಸುತ್ತಮುತ್ತನೇ ಕೇಳ್ತಾರೆ. ಬೆಂಗಳೂರು ಸುತ್ತಮುತ್ತನೇ. ಯಾಕೆಂದರೆ ಕೆಲವೊಂದಿಷ್ಟು ನಮ್ಮ ಬರುವಂಥವೆಲ್ಲ ತಯಾರಾಗಿದ ತಕ್ಷಣ ಎಲೆಕ್ಟ್ರಾನಿಕ್ ಗೂಡ್ಸ್ನ ಎಕ್ಸ್ಪೋರ್ಟ್ ಆಗಬೇಕು. ಅದಕ್ಕೆ ಟೈಮ್ ಪೀರಿಯಡ್ಗಳು ಕ್ಯಾರಿ ಮಾಡೋಂಥ ಲಿಮಿಟೆಡ್ ಟೈಮ್ ಇರುತ್ತೆ. ಸೊ ಎಷ್ಟು ಬೇಕಾದ್ರೂ ಇಂಡಸ್ಟ್ರಿಗಳು ಫಸ್ಟ್ ಚಾಯ್ಸ್ ಇಂಡಿಯಾಗೆ ಬಂದಿದ ತಕ್ಷಣ ಫಸ್ಟ್ ಚಾಯ್ಸ್ ಅಂತ ಬರೋದು ಇಲ್ಲಿ ಬರಬೇಕು ಅಂತಾನೆ.